ಇನ್ನೊಂದು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಏನಂದರೆ, ಹೋದಾಗ ಈ ಮೇನ್ ರೆಸ್ಟೋರೆಂಟ್ಸ್ ಇದೆಯಲ್ಲ ಅದನ್ನು ಬಿಟ್ಬಿಡ್ಬೇಕು. ಯಾರ್ಯಾರೋ ಒಬ್ಬ ಲೋಕಲ್, ನಾನು ಯಾವಾಗಲೂ ಹಿಂಗೆ ಮಾಡೋದು, ಲೋಕಲ್ ಯಾರು ಸಿಗ್ತಾನಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳೋದು. ಅವ್ನು ಭಾಷೆ ಬಂದಿಲ್ಲ ಅಂದರೆ ಹಿಂಗೆ ಕೇಳೋದು, ಭಾಷೆ ಟ್ರಾನ್ಸ್ಲೇಟರ್ ಇದ್ದರೆ ಟ್ರಾನ್ಸ್ಲೇಟರ್ ಕೇಳೋದು. ಅವ್ನು ಇಂಗ್ಲೀಷು ಹಿಂದಿ ಕನ್ನಡ ನಮ್ಮ ಭಾಷೆ ಆದರೂ ಒಂದು ಚೂರಾರು ಅರ್ಥ ಆಗುತ್ತೆ ಅನ್ನೋದ್ರೆ ಅದನ್ನು ಕೇಳೋದು. ಕೇಳಿಬಿಟ್ಟು ಅವನ ಮೂಲಕ ಕರ್ಕೊಂಡು ಹೋಗೋದು, ಇಲ್ಲ ಲೊಕೇಶನ್ ತೋರಿಸೋದು. ಅವ್ನು ತಿನ್ನೋ ಜಾಗಕ್ಕೆ ನೀವು ಹೋಗಬೇಕು. ಓಕೆ. ಇಲ್ಲೇನಾದೆ ಅಂದರೆ ಇಂಡಿಯನ್ ಫುಡ್ ಫಾರಿನ್ ಅಂತೂ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಇಲ್ಲಿಯ ಇಂಗ್ರೀಡಿಯೆಂಟ್ ಸೋರ್ಸ್ ಮಾಡೋಕ್ಕಾಗಲ್ಲ. ಅಲ್ಲಿಯ ಲೋಕಲ್ ಡೊಮೆಸ್ಟಿಕ್ ಫುಡ್ಡನ್ನು ಬೆಸ್ಟ್ ಜಾಗದಲ್ಲಿ ಹೋಗಿ ತಿನ್ನಬೇಕು. ಲೋಕಲ್ ಜಾಗದಲ್ಲಿ ಇಟ್ಸ್ ನಾಟ್ ಲೈಕ್ ಅವ್ರು ತೋರಿಸೋ ರೆಸ್ಟೋರೆಂಟ್ಗಳಲ್ಲ. ನಿಮಗೆ ಟೂರಿಸ್ಟ್ ಪ್ಯಾಕೇಜಲ್ಲಿ ಹೋದರೆ ಅವರು ಯಾವುದೋ ಒಂದು ರೆಸ್ಟೋರೆಂಟ್ ಫಿಕ್ಸ್ ಮಾಡಿರ್ತಾರೆ, ಎಲ್ಲರನ್ನೂ ಹಿಂಗೆ ಕೂರಿಸ್ತಾರೆ, ಊಟ ಕೊಡ್ತಾರೆ, ಕಳಿಸ್ಬಿಡ್ತಾರೆ ಬುಫೇಲಿ. ಲೋಕಲ್ ಜನಗಳು, ಯಾಕಂದರೆ ಎಲ್ಲಿ ಬಿಸಿ ಬಿಸಿ ಊಟ ಇರುತ್ತೆ, ಎಲ್ಲಿ ತುಂಬ ಜನ ಇರ್ತಾರೆ, ಅಲ್ಲಿ ಸ್ಟೇಲ್ ಫುಡ್ ಸಿಗೋಕ್ಕೆ ಸಾಧ್ಯನೇ ಇಲ್ವಲ್ಲ, ಮೂವ್ ಆಗ್ತಾನೆ ಇರುತ್ತಲ್ಲ. ಇಲ್ಲೂ ಅಷ್ಟೇ, ಈಗ ಬಿಸಿ ಬಿಸಿ ಎಲ್ಲಿರುತ್ತೆ 5 ನಿಮಿಷ ಸಿಗಲ್ವಲ್ಲ ಆದಮೇಲೆ. ಸೊ ಅದು ಅಲ್ಲಿ ಪ್ರಾಬ್ಲಮ್ಮು ಆಗಲ್ಲ, ಆರೋಗ್ಯನೂ ಕೆಡಲ್ಲ, ಏನೂ ತೊಂದರೆನೂ ಆಗಲ್ಲ. ಸೊ ಲೋಕಲ್ಸ್ನ ಕೇಳಿ ಸೋಲೋ ಟ್ರಾವೆಲ್ ಮಾಡಿದಾಗ ಲೋಕಲ್ಸ್ ಪ್ರಕಾರ ನಡ್ಕೊಳ್ಳಿ ಅನ್ನೋದು ನನ್ನ ಒಂದು ಚಿಕ್ಕ ಟಿಪ್.